ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೀಸ್ಫುಲ್ ಪ್ಲೇಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆ ಮಿನಿ ಗಾರ್ಡನ್ಗೆ ನಿಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಫ್ರೂಟ್ಸ್ ಮತ್ತು ಪ್ಲ್ಯಾಂಟ್ಸ್ ಗಿಡಗಳು ಇದ್ದಾವೆ. ಸೊ ಇದರಲ್ಲಿ ಫಸ್ಟ್ನೇದು ಗಿಡ ವಾಟರ್ ಆ್ಯಪಲ್ ಗಿಡ ನೋಡಿದ್ರಲ್ಲ, ಇದು ಹಾಕಿ 3 ಇಯರ್ಸ್ ಆಗಿದೆ. ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕಾಯಿ ಬಿಡೋಕ್ಕೂ ಸ್ಟಾರ್ಟ್ ಆಗಿದೆ. ಇದು ಜನವರಿಲಿ ಫ್ಲವರ್ ಸ್ಟಾರ್ಟ್ ಆಯಿತು, ಏಪ್ರಿಲಲ್ಲಿ ಹಣ್ಣಾಗಿದೆ. ಸೊ ಇದು ಉಪ್ಪು ನೇರಳೆ ಹಣ್ಣು ಗಿಡ ನೋಡಿರ್ಬೋದು ನೀವು. ಇದು ಹಾಕಿ 2 ಇಯರ್ಸ್ ಆಗಿದೆ. ಹಣ್ಣು ಬಿಡೋಕ್ಕೆ 1 ಇಯರಿಂದ ಸ್ಟಾರ್ಟ್ ಆಗಿದೆ. ಇದರ ಹಣ್ಣು ಬಂದು ವೈಟ್ ಕಲರ್, ತುಂಬ ಸ್ವೀಟ್ ಇರುತ್ತೆ. ಸೊ ಕನ್ನಡದಲ್ಲಿ ಇದನ್ನು ಹಿಪ್ ನೇರಳೆ ಹಣ್ಣು ಗಿಡ ಅಂತಾರೆ. ಇದು ತುಂಬ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಈ ಮಾನ್ಸೂನಲ್ಲಿ ಹಾಕಿರೋ ಗಿಡ ಇದು ರಾಂಬುಟಾನ್ ಅಂತ. ಇದರ ಹಣ್ಣು ತುಂಬ ಸ್ವೀಟ್ ಇರುತ್ತೆ. ಸೊ ಇದು 2 ಇಯರ್ಸ್ಗೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಣ್ಣು. ಅದೇ ರೀತಿ ಇದು ಲೋಗನ್ ಗಿಡ, ಇದನ್ನು ಗೋಲ್ಡನ್ ಲಿಚಿ ಕೂಡ ಅಂತಾರೆ. ಇದು ಅಷ್ಟೇ, ಇದರ ಹಣ್ಣು ತುಂಬ ಸ್ವೀಟ್ ಇರುತ್ತೆ. ಈ ಮಾನ್ಸೂನಲ್ಲಿ ಹಾಕಿರೋದು ಆ್ಯಂಡ್ ಇದು 2 ಇಯರ್ಸ್ಗೆ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದು ಆ್ಯಪಲ್ ಗಿಡ, ಇದು ಹಾಕಿ 2 ಇಯರ್ಸ್ ಆಗಿದೆ. ಒಂದು 3 ಇಯರ್ಸಿಂದ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ನೆಲಗಂಟು, ಎವ್ರಿ 3 ಮಂತ್ಸ್ಗೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತಿದು ಏಲಕ್ಕಿ ಗಿಡ, ಇದು ತುಂಬ ಶಾಡೋ, ವಾಟ್ರ್ ಕಂಟೆಂಟ್ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಇದಕ್ಕೆ. ಇದು ಹಾಕಿ 3 ಇಯರ್ಸ್ ಆಗಿದೆ. ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಕಾಯಿ ಬಿಡುತ್ತಾ ಇದೆ. ನೋಡ್ಬೋದು ಆ ಫ್ಲವರ್ಸ್ ಆ್ಯಂಡ್ ಕಾಯಿಗಳು ಸಹ. ಈ ಕಾಯಿಗಳು ತುಂಬ ಚಿಕ್ಕದಾಗಿರ್ತವೆ, ಅದಕ್ಕೆ ನೆಲದಲ್ಲಿ ಬಿಡೋದ್ರಿಂದ ಸ್ವಲ್ಪ ಅದಕ್ಕೆ ಕವರ್ ಮಾಡಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ. ನೆಕ್ಸ್ಟ್ ಇದು ಆರೆಂಜ್ ಗಿಡ, ಇದು ಹಾಕಿ 3 ಇಯರ್ಸ್ ಆಗಿದೆ. 4 ಇಯರ್ಸಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು. ನೆಕ್ಸ್ಟ್ ಇದು ಪಂಪ್ಕಿನ್ ಕುಂಬಳಕಾಯಿ ಗಿಡ, ಇದು ಹಾಕಿ 3 ಮಂತ್ಸ್ ಆಗಿದೆ. 3 ಮಂತ್ಸಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಫ್ಲವರಿಂಗ್ ಸ್ಟಾರ್ಟ್ ಆಗಿ ಕಾಯಿ ಬಿಡ್ತಾ ಇದೆ. ನೋಡಿ ಗಿಡ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ. ಇದು ಬೆನಿಫಿಟ್ಸ್ ತುಂಬ ಇದೆ, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರದ್ದು. ಆ್ಯಂಡ್ ಕಾಯಿ ಕೂಡ ಒಂದು ಬಿಟ್ಟಿದೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಾಯಿ ಅಂತ. ತುಂಬ ಚೆನ್ನಾಗಿದೆ ಕಾಯಿ ಆ್ಯಂಡ್ ತುಂಬ ಒಳ್ಳೆಯದು. ಇದು ಎವ್ರಿ 2 ವೀಕ್ಸ್ ಅಥವಾ 1 ವೀಕಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದು ಪಪಾಯ ಗಿಡ, ಇದು ನಾಟಿ ಪಪಾಯ ಅಂದರೆ ಇದು ಹಣ್ಣುಗಳೆಲ್ಲ ಚಿಕ್ಕದಾಗಿರುತ್ತೆ, ಬಟ್ ಹಣ್ಣಿನ ರುಚಿ ಮಾತ್ರ ತುಂಬ ಸ್ವೀಟ್ ಇರುತ್ತೆ. ನೋಡ್ಬೋದು ಎಷ್ಟು ಕಾಯಿ ಬಿಟ್ಟಿದೆ ಒಂದು ಗಿಡದಲ್ಲಿ ಅಂತ. ನೆಕ್ಸ್ಟ್ ಇದು ಸೀಬೆಹಣ್ಣು ಗಿಡ, ಇದು ಅಷ್ಟೇ, ಇದು ನಾಟಿ ಸೀಬೆಹಣ್ಣು. ಇದು ಹಾಕಿ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಪೀಚ್ ಆಗಿದೆ. ಈಗ ಕಾಯಿ ಬಿಡ್ತಾ ಇದೆ. ಇದ್ರ ಕಾಯಿ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ ಆ್ಯಂಡ್ ತುಂಬ ಸ್ವೀಟ್ ಆಗಿರುತ್ತೆ. ಇದ್ರ ಒಳಗಡೆ ತುಂಬ ರೆಡ್ ಕಲರ್ ಆಗಿರುತ್ತೆ. ನೋಡ್ಬೋದು ಕಾಯಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ಇದೇ ರೀತಿ